6ನೇ ಅಧ್ಯಾಯದ 36ನೇ ಶ್ಲೋಕ. ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಸತ್ಯತತಾ ಶಕ್ಯೋ ವಾಪ್ತುಂ ಉಪಾಯತಃ. ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪಃ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯಃ ಅವಾಪ್ತುಂ ಉಪಾಯತಃ. ಅರ್ಜುನ ಹಿಂದೆ ಹೇಳಿರ್ತಕ್ಕಂಥ ಪ್ರಶ್ನ, ಚಂಚಲಮ್ಮಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಮನಸ್ಸು ಅತ್ಯಂತ ಚಂಚಲವಾದದ್ದು. ಚಂಚಲವಾದ ಈ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಕಷ್ಟ ಅಲ್ವಾ, ಅಸಾಧ್ಯವಾದದ್ದು ಎಂಬ ಅಭಿಪ್ರಾಯವನ್ನ ಅರ್ಜುನ ಹೇಳಿದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟಿದ್ದು, ಅಸಂಶಯಂ ಮಹಾಬಾಹು, ನೀನು ಹೇಳಿದ ವಿಚಾರದಲ್ಲಿ ಸಂದೇಹನೇ ಬೇಕಾಗಿಲ್ಲ. ಮನಸ್ಸು ಅತ್ಯಂತ ಚಂಚಲವಾದದ್ದು ಎಂತಕ್ಕಂಥದ್ದು ಪರಮ ಸತ್ಯ. ಆದರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಿರಂತರವಾದ ಪರಿಶ್ರಮ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇದೆರಡು ನಮ್ಮ ಜೊತೆಯಲ್ಲಿತ್ತು ಅಂತಾದ್ರೆ ನಾವು ನಮ್ಮ ಚಂಚಲವಾದ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಆತ್ಮನ ನಿಯಂತ್ರಣದಲ್ಲಿ ಮನಸ್ಸನ್ನ ಇಟ್ಟುಕೊಳ್ಳಲಿಕ್ಕೆ ಉಪಾಯ ಇದೆ ಎಂತಕ್ಕಂಥ ಅಂಶವನ್ನ ಅರ್ಜುನನಿಗೆ ಅರ್ಥ ಮಾಡಿಸಿದ್ದ. ಹಾಗೆ ಯಾರಿಗೆ ಮನೋನಿಯಂತ್ರಣ ಸಾಧ್ಯ, ಯಾರಿಗೆ ಮನೋನಿಯಂತ್ರಣ ಅಸಾಧ್ಯ, ಈ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳುತ್ತಿದ್ದಾನೆ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇ ಮತಿ. ಅಸಂಯತಾತ್ಮರು, ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಸಂಯತಾತ್ಮ ಶಬ್ದಕ್ಕೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವರು ಅಂತ ಅರ್ಥ. ಅಸಂಯತಾತ್ಮ ಶಬ್ದಕ್ಕೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಇರತಕ್ಕಂಥವ್ರು ಅಂತ ಅರ್ಥ. ಅಸಂಯತಾತ್ಮ, ಮನಸ್ಸನ್ನ ಯಾರು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ ಸಾಧ್ಯವಿಲ್ಲೋ ಅವರು ಯೋಗ ಸಾಧಕರಾಗಿ ಸಾಧ್ಯವಿಲ್ಲ. ಯೋಗ ಅಂದ್ರೆ ಭಗವಂತನ ಯೋಗ, ಭಗವಂತನ ಸಂಬಂಧ, ಭಗವಂತನ ಸಂಬಂಧವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇವರನ್ನ ಕಾಣೋದು, ದೇವರನ್ನ ಕಂಡು ಮುಕ್ತಿಯ ಕಡೆಗೆ ಹೋಗುವಂಥದ್ದು, ಇದು ಮನುಷ್ಯನ ಜೀವನದ ಗುರಿಯಾಗಿರುತ್ತೆ. ಆ ಗುರಿಯನ್ನ ತಲುಪಬೇಕು ಅಂತ ಆದ್ರೆ ಮನೋನಿಯಂತ್ರಣ ಬೇಕೇ ಬೇಕು. ಅಂದ್ರೆ ಹಿಂದೆ ಕೃಷ್ಣ ಹೇಳಿರತಕ್ಕಂಥದ್ದು, ಅಭ್ಯಾಸೇನದು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಿರಂತರವಾದ ಪರಿಶ್ರಮ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬೇಕು. ಇಲ್ಲದೆ ಹೋದ್ರೆ ಮನೋನಿಯಂತ್ರಣ ಸಾಧ್ಯ ಇಲ್ಲ ಅಂತ. ಕೆಲವೊಮ್ಮೆ ಅನ್ಸ್ಬೋದು, ಈಗ ಬೆಂಕಿ ಉರಿತಾ ಇರುತ್ತೆ, ಎಷ್ಟೊತ್ತು ಉರಿಯತ್ತೆ? ಒಂದು ಹಂತದವರೆಗೆ ಉರಿದು 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 ಅದು ಶಾಂತವಾಗುತ್ತೋ ಇಲ್ವೋ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ದಾರಿ ತಪ್ಪಿರುತ್ತೆ. ಮನಸ್ಸು ದಾರಿ ತಪ್ಪಿ ಬೇರೆ 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 ಕಡೆಗಳಿಗೆ ಹರಿದು ಹೋಗ್ತಾ ಇರುತ್ತೆ. ಹಾಗೆ ಬೇರೆ ಬೇರೆ ಕಡೆಗಳಿಗೆ ಮನಸ್ಸು ಹರಿದು ಹೋಗ್ತಾ ಇದ್ರೆ ಎಷ್ಟು ದಿವಸ ಅಂತ ಮನಸ್ಸು ಹರಿದು ಹೋಗುತ್ತೆ? ಯಾವತ್ತಾದ್ರೂ ಒಂದ್ ದಿವಸ ಮನಸ್ಸು ನಿಯಂತ್ರಣಕ್ಕೆ ಬಂದೇ ಬರುತ್ತಲ್ವಾ ಅಂತ ನಮಗೇನಾದ್ರೂ ಅನ್ಸಿದ್ರೆ ಅದು ತಪ್ಪು. ಮನಸ್ಸು ತನ್ನಷ್ಟಕ್ಕೆ ತಾನು ನಿಯಂತ್ರಣಕ್ಕೆ ಬರೋದು ಅಂತ ಇಲ್ವೇ ಇಲ್ಲ. ನಿರಂತರವಾದ ಅಭ್ಯಾಸ ಅಂದ್ರೆ ನಿರಂತರ ಪರಿಶ್ರಮ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ. ನೆನ್ನೆ ಶ್ಲೋಕ ಹೇಳಿದ್ದೆ, ಯಯಾತಿ ಹೇಳತಕ್ಕಂಥ ಮಾತು, ನಜಾತು ಕಾಮ ಕಾಮಾನಾಂ ಕಾಮೇ ಉಪಭೋಗೇನೋಪ ಕಾಮ ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಅಂತ. ನಾವು ವಿರಕ್ತಿಯನ್ನ ತಾಳ್ಲಿಲ್ಲ ಅಂತ ಆದ್ರೆ, ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ನಿರಂತರ ಪರಿಶ್ರಮವನ್ನ ಪಡ್ಲಿಲ್ಲ ಅಂತ ಆದ್ರೆ ಆ ಮನಸ್ಸು ಮತ್ತಷ್ಟು 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 ಚಂಚಲ ಆಗ್ತಾನೆ ಇರುತ್ತೆ. ಮನಸ್ಸು ಸಾಧನಾ ಮಾರ್ಗದಿಂದಾಗಿ ದೂರ 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 ದೂರಕ್ಕೆ ಹೋಗ್ತಾನೆ ಇರುತ್ತೆ. ಅದರಿಂದಾಗಿ ಸಾಧಕರಾಗಬೇಕು ಅಂತ ಆದ್ರೆ ಮನೋನಿಯಂತ್ರಣ ಎಂತಕ್ಕಂಥದ್ದು ಬಹಳ ಅಗತ್ಯವಾದ ಒಂದು ವಿಚಾರ ಎಂತಕ್ಕಂಥ ವಿಚಾರವನ್ನು ಹೇಳ್ತಿದ್ದಾನೆ. ಅಸಂಯತಾತ್ಮನ ಯೋಗ, ಯಾಕಂದ್ರೆ ಭಗವಂತನ ಜೊತೆಗೆ ಯೋಗ ಅಂದ್ರೆ ಸಂಬಂಧ. ಭಗವದ್ ಯೋಗ ನಮಗೆ ಬೇಕು. ಭಗವದ್ ಯೋಗದಿಂದಾಗಿ ಮುಕ್ತಿ ಬೇಕು, ಮುಕ್ತಿಯ ಸುಖ ಬೇಕು. ಎಲ್ಲಾ ಬಂಧನಗಳಿಂದ, ಕಷ್ಟ ನಷ್ಟಗಳಿಂದ, ದುಃಖ ದುಮ್ಮಾನಗಳಿಂದ ದೂರ ಆಗಬೇಕು ಅಂತಾದ್ರೆ ಭಗವಂತನ ಜೊತೆಗೆ ಸಂಬಂಧವನ್ನ ನಾವು ಹೊಂದಬೇಕು. ದೇವರ ಜೊತೆಗೆ ಸಂಬಂಧವನ್ನ ಹೊಂದಬೇಕು, ದೇವರನ್ನ ಕಾಣಬೇಕು ಅಂತ ಆದ್ರೆ ಮನೋನಿಯಂತ್ರಣವನ್ನ ಮಾಡ್ಕೊಳ್ಳೇಬೇಕು. ಮನೋನಿಯಂತ್ರಣವನ್ನ ಮಾಡ್ಕೊಳ್ದೇನೆ ದೇವರನ್ನ ನಾವು ಕಾಣ್ತೇವೆ, ದೇವರನ್ನ ಕಂಡು ಬಂಧನದಿಂದ ಬಿಡುಗಡೆಯನ್ನ ಪಡೆದುಕೊಂಡು ಮುಕ್ತಿ ಕಡೆಗೆ ಹೋಗ್ತೀವಿ ಅನ್ನೋದು ಅದು ಅಸಾಧ್ಯವಾದದ್ದು. ತನ್ನಷ್ಟಕ್ಕೆ ತಾನೇ ವಿರಕ್ತಿ ಬರುತ್ತೆ ಅನ್ನೋದು ತಪ್ಪದು. ಅಸಂಯತಾತ್ಮನ ಯೋಗ ದುಷ್ಪ್ರಾಪ, ದುಷ್ಪ್ರಾಪ ಅದು ಅಸಾಧ್ಯವಾದದ್ದು ಅಂತ ಅರ್ಥ. ದುಃಖೇನ ಪ್ರಾಪ್ಯತೆ, ದುಃಖ, ಬಹಳ ದುಃಖದಿಂದಾಗಿಯೂ
ನಾವು ದುಃಖಪಟ್ಟರೂ ಕೂಡ ದುಃಖ ಬರುತ್ತೆ ಹೊರತು ಭಗವಂತನನ್ನ ಕಾಣಲಿಕ್ಕೆ, ಕಷ್ಟದಿಂದ ದೂರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಪ್ರಾಕೃತವಾದ ಪ್ರಪಂಚದಲ್ಲಿ ಇರುವಂತಹ ಕಷ್ಟ ನಷ್ಟಗಳಿಂದ ದೂರವಾಗಬೇಕು, ಶಾಶ್ವತ ಸುಖವನ್ನ ನಾವು ಪಡಿಬೇಕು ಅಂತಾದ್ರೆ ಮನೋನಿಯಂತ್ರಣವನ್ನ ಅವಶ್ಯವಾಗಿ ಮಾಡಿಕೊಳ್ಳೇಬೇಕು. ಅದೇ ಇಂದ್ರಿಯ ನಿಯಂತ್ರಣ ಇದೆ. ವಶ್ಯಾತ್ಮನ ವಶ್ಯಾತ್ಮನಾತು ಯತತ ಶಕ್ಯೋ ಅವಾಪ್ತು ಉಪಾಯತಃ. ಇಂದ್ರಿಯಗಳು ನಿಯಂತ್ರಣದಲ್ಲಿದೆ. ಆತ್ಮನ ನಿಯಂತ್ರಣದಲ್ಲಿ, ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸಿರಬೇಕು ಹೊರತು ಮನಸ್ಸಿನ ನಿಯಂತ್ರಣದಲ್ಲಿ ನಮ್ಮ ಆತ್ಮ ಮತ್ತು ನಮ್ಮ ಬುದ್ಧಿ ಇರಬಾರದು. ವಶ್ಯಾತ್ಮನ, ಆತ್ಮನ ಅಂದ್ರೆ ಇಲ್ಲಿ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡವನು ಅಂತ ಅರ್ಥ. ಮನಸ್ಸನ್ನ ನಿಯಂತ್ರಣ ಮಾಡೋದು ಹೇಗೆ? ಮನಸ್ಸನ್ನ ಕಟ್ಟಿ ಹಾಕ್ಬೇಕು. ಮನಸ್ಸನ್ನ ಮನಸ್ಸಿನಿಂದ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಶಾಸ್ತ್ರಾದಿಗಳ ವಿಚಾರವನ್ನ ಮಾಡಿರ್ತಕ್ಕಂಥ ಬುದ್ಧಿ ಮತ್ತು ಆತ್ಮ, ಇದರ ಮೂಲಕವಾಗಿ ನಾವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ವಿ ಅಂತ ಆದ್ರೆ ಆಗ ನಾವು ಸಾಧಕರಾಗ್ಬೋದು. ಶಕ್ಯೋ ಅವಾಪ್ತು ಉಪಾಯತಃ. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ? ಉಪಾಯತಃ, ಉಪಾಯದಿಂದಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಉಪಾಯ ಅಂದ್ರೆ ಎರಡು. ಕೃಷ್ಣ ಈಗಾಗಲೇ ಹೇಳಿದ್ದಾನೆ, ಉಪಾಯಗಳೆರಡು, ಒಂದು ಅಭ್ಯಾಸ ಮತ್ತೊಂದು ವೈರಾಗ್ಯ. ನಿರಂತರವಾದ ಪ್ರಯತ್ನ, ಸಾಧಕರಾಗುವ ಪ್ರಯತ್ನ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಇದಿದ್ದರೆ ಮಾತ್ರ ನಾವು ಆ ಮನೋನಿಯಂತ್ರಣವನ್ನ ಸಾಧಿಸಲಿಕ್ಕೆ ಸಾಧ್ಯ. ಉಪಾಯ ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಉಪಾಯ ಭಕ್ತಿರುದ್ದಿಷ್ಟ ದ್ವೇಷಾದ್ಯ ಅನುಪಾಯಕಾಹ. ನೋಡಿ, ಉಪಾಯ ಮತ್ತು ಅನುಪಾಯ. ಉಪಾಯ ಅಂದ್ರೆ ಭಗವಂತನಲ್ಲಿ ಭಕ್ತಿ. ದೇವರಲ್ಲಿ ನಾವು ಎಷ್ಟೆಷ್ಟು ಭಕ್ತಿ ಮಾಡ್ತೀವೋ ಅಷ್ಟಷ್ಟು ನಾವು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದುತ್ತಾ ಹೋಗ್ತೇವೆ. ಹಾಗಾಗಿ ಉಪಾಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಭಕ್ತಿ ಅಂತ ಅರ್ಥ. ಅನುಪಾಯ ದ್ವೇಷಾದ್ಯ, ದೇವರಲ್ಲಿ ದ್ವೇಷ, ಭಗವಂತನ ಭಕ್ತರಲ್ಲಿ ದ್ವೇಷ, ಇದೆಲ್ಲವೂ ಕೂಡ ಅನುಪಾಯಗಳು. ಹಾಗಾಗಿ ಮೊದಲಿಗೆ ನಾವೇನ್ ಮಾಡಬೇಕು? ಭಗವಂತನ ಭಕ್ತರಾಗಬೇಕು. ಭಗವಂತನ ಭಕ್ತರಾದ್ವಿ ಅಂತ ಆದ್ರೆ ಆ ಸಾಧನಾ ಮಾರ್ಗಕ್ಕೆ ಹೋಗ್ಲಿಕ್ಕೆ ಹತ್ರ ಆಗ್ತಾ ಇದ್ದೇವೆ ಅಂತ ಅರ್ಥ. ಅದಕ್ಕೋಸ್ಕರ ಉಪಾಯತಃ ನಿರಂತರವಾದ ಪ್ರಯತ್ನ ಮತ್ತು ಭಗವಂತನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಈ ಎಂಬ ಉಪಾಯಗಳ ಮೂಲಕವಾಗಿ, ಉಪಾಯ ಅಂದ್ರೆ ಯಾವುದು ಒಂದ್ಸರಿಯಲ್ಲ, ಯತತ ನಿರಂತರವಾದ ಪ್ರಯತ್ನ, ಆ ಮೂಲಕವಾಗಿ ಯೋಗ ಶಕ್ಯ ಅವಾಪ್ತು. ಯೋಗ ಅಂದ್ರೆ ಭಗವಂತನ ಜೊತೆಗೆ ಸಂಬಂಧ, ಭಗವತ್ ಪ್ರಾಪ್ತಿ. ದೇವರಿದ್ದಲ್ಲಿಗೆ ನಾವು ಹೋಗೋದು. ದೇವರೆಲ್ಲಾ ಕಡೆ ಇದ್ದಾನೆ. ದೇವರು ಯಾವಾಗಲೂ ನಮ್ಮ ಇಂದ್ರಿಯಕ್ಕೆ ಗೋಚರವಾಗ್ತಕ್ಕಂಥ ಒಂದು ಲೋಕ ವೈಕುಂಠ ಲೋಕ. ಆ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಾಗಬೇಕು ಅಂತಾದ್ರೆ ಯೋಗವನ್ನ ನಾವು ಅಳವಡಿಸಿಕೊಳ್ಳೇಬೇಕು. ಅಸಂಯತಾತ್ಮನ, ಚೆನ್ನಾಗಿ ಮನಸ್ಸನ್ನು ಮಣಿಸಲಾಗದವನಿಂದ ಯೋಗ ಭಗವತ್ ಯೋಗವು ದುಷ್ಪ್ರಾಪ ಪಡೆಯಲು ಅಸಾಧ್ಯ ಇತಿ ಎಂದು ಮೇ ನನ್ನ ಮತಿ ಅಭಿಪ್ರಾಯ. ಅಭಿಪ್ರಾಯ ಅಂದ್ರೆ ನಾನು ಹೀಗೆ ಹೇಳ್ತೇನೆ, ಬೇರೆಯವ್ರದ್ದು ಗೊತ್ತಿಲ್ಲ ಅಂತಲ್ಲ, ಇದು ನಿಶ್ಚಯ. ಯಾಕೆ? ಭಗವಂತನ ಮಾತು ಅಂದ್ರೆ ಅದು ಶಾಸ್ತ್ರದ ಮಾತು, ಪುರಾಣಗಳ ಮಾತು, ವೇದೋಪನಿಷತ್ತುಗಳ ಮಾತು. ಹಾಗಾಗಿ ಇದು ನಿಶ್ಚಯ. ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಸಾಧನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಯೋಗಿಗಳಾಗ್ಬೇಕು, ಸಾಧಕರಾಗ್ಬೇಕು ಅಂತಾದ್ರೆ ಯಾವುದೇ ರೀತಿ ಇರಬಹುದು, ಮುಕ್ತಿಯನ್ನ ಪಡೆಯುವಂತ ಸಾಧನೆ ಇರಬಹುದು, ಅಥವಾ ಈ ಒಂದು ಲೌಕಿಕ ಜೀವನದಲ್ಲಿ ಇದ್ದು ಇಲ್ಲೇನೇನೋ ಅನೇಕ ರೀತಿಯಾಗಿರ್ತಕ್ಕಂಥ ಗುರಿ ಮುಟ್ಟೋದಿರಬಹುದು. ಯಾವುದಕ್ಕೆ ಆದರೂ ಕೂಡ ಮನೋನಿಯಂತ್ರಣ ಬೇಕು. ಮನೋನಿಯಂತ್ರಣವಿಲ್ಲದೇನೆ ಯಾವ ಗುರಿಯನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಇತಿ ಮೇ ಮತಿ, ಇದು ನನ್ನ ನಿಶ್ಚಯವಾದ ಅಭಿಪ್ರಾಯ. ಉಪಾಯತಃ ಭಗವಂತನಲ್ಲಿ ಭಕ್ತಿ, ನಿರಂತರವಾದ ಅಭ್ಯಾಸ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಎಂಬತಕ್ಕಂಥ ಉಪಾಯದಿಂದಾಗಿ ಯತತ ನಿರಂತರವಾಗಿ ಪ್ರಯತ್ನಿಸಿದಾಗ ವಶ್ಯಾತ್ಮನ ವಶೀಕೃತವಾದ ಇಂದ್ರಿಯ. ಆತ್ಮಶಬ್ದಕ್ಕೆ ಇಂದ್ರಿಯ ಅಂತನೂ ಅರ್ಥ, ಮನಸ್ಸು ಅಂತನೂ ಅರ್ಥ. ಮನಸ್ಸು ನಿಯಂತ್ರಣಕ್ಕೆ ಬಂದು ಅಂದ್ರೆ ಮುಗಿತು. ಜ್ಞಾನೇಂದ್ರಿಯೋ ನಿಯಂತ್ರಣಕ್ಕೆ ಬರುತ್ತೆ, ಕರ್ಮೇಂದ್ರಿಯೋ ನಿಯಂತ್ರಣಕ್ಕೆ ಬರುತ್ತೆ. ಮನೋನಿಯಂತ್ರಣವಿಲ್ಲದೇನೆ ಕಣ್ಣು ಮುಚ್ಚಿಕೊಂಡು ಕೈಕಾಲು ಕಟ್ಕೊಂಡು ಕೂತ್ರೂ ಉಪಯೋಗ ಇಲ್ಲ. ಹಾಗಾಗಿ ಮನೋನಿಯಂತ್ರಣ ವಶ್ಯಾತ್ಮನಾತು, ಮನಸ್ಸನ್ನು ಗೆದ್ದವನಿಂದ ಮಾತ್ರವೇ ಯೋಗ ಭಗವತ್ ಪ್ರಾಪ್ತಿ ರೂಪವಾದಂತ ಯೋಗವು ಅವಾಪ್ತು ಶಕ್ಯ ಪಡೆಯಲು ಸಾಧ್ಯ. ಅಂದ್ರೆ ಯಾರು ಮನೋನಿಯಂತ್ರಣವನ್ನ ಮಾಡ್ಕೊಂಡಿಲ್ಲ ಅವರು ಏನನ್ನೂ ಮಾಡ್ಲಿಕ್ಕಾಗಲ್ಲ. ಯಾರು ಮನೋನಿಯಂತ್ರಣವನ್ನ ಮಾಡ್ಕೊಂಡಿದ್ದಾರೆ ಅವರು ಎಂತ ದೊಡ್ಡ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಎನ್ನುವಂಥದ್ದು ಇದರ ಅಭಿಪ್ರಾಯ. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ಪಶ್ಯಾತ್ಮನಾ ತು ಯತತ ಶಕ್ಯೋ ವಾಪ್ತುಂ ಉಪಾಯತಃ. ಶ್ರೀಕೃಷ್ಣಾರ್ಪಣಮಸ್ತು.